ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲ್ಯಾಂಡ್ ಸರ್ವೇಯಿಂಗ್ ಅಲ್ಲಿ ಈಗ ನಾವು ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಇದ್ದೀವಿ. ಫಿಸಿಕ್ಸ್ಗೆ ಹೋಗೋಣ ಫಸ್ಟ್. ಓಕೆ, ಫಿಸಿಕ್ಸಲ್ಲಿ ಎಲ್ಲ ಚಾಪ್ಟರ್ಸ್ಗಳನ್ನ ಕವರ್ ಮಾಡ್ಕೊಂತ ಬರೋಣ. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಟೀಚ್ ಮಾಡಿಬಿಡ್ತೀನಿ. ಅದಾದಮೇಲೆ ನಿಮ್ಗೆ ಸಿಲೆಬಸ್ಸನ್ನು ಕಂಪೇರ್ ಮಾಡಿಸ್ತೀನಿ. ಸೊ ದಟ್ ನಾವು ಅವ್ರು ಹೇಳಿದ ಸಿಲೆಬಸ್ಸನ್ನು ಕವರ್ ಮಾಡಿದ್ವೋ ಇಲ್ಲೋ ಅಂತೇಳಿ. ಈ ಪ್ರೆಸೆಂಟೇಷನ್ ತಯಾರು ಮಾಡಬೇಕಾದ್ರೂ ಕೂಡ ನಾನು ಸಿಲೆಬಸ್ಸನ್ನು ನೋಡಿಕೊಂಡು ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ಗಳಿಂದ 6th ಸ್ಟ್ಯಾಂಡರ್ಡ್ಸ್, 7th ಸ್ಟ್ಯಾಂಡರ್ಡ್, 8th, 9th, 10th ಸ್ಟ್ಯಾಂಡರ್ಡ್ಸ್ಗಳಿಂದ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ಒಂದು ಕಡೆ ಕೂಡಿಸಿ ನಾನು ಒಂದೊಂದು ವಿಡಿಯೋನ ಮಾಡ್ತಿರ್ತೀನಿ, ರೈಟಾ. ಬಟ್ ಇಲ್ಲಿ ಏನು ಭಾಳ ಇಂಪಾರ್ಟೆಂಟ್ ಅಂದ್ರೆ, ನಿಮಿಷ, ಓಕೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಫಸ್ಟ್ ಎಲ್ಲವನ್ನು ತಿಳ್ಕೊಳ್ರಿ. ಅದಾದಮೇಲೆ ಸಿಲೆಬಸ್ ನೋಡೋಣ ಮತ್ತು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೂಡ ನೋಡ್ತಾ ಹೋಗೋಣ. ಓಕೆ, ಫಿಸಿಕ್ಸ್ ಸಿಲೆಬಸ್ ಅಲ್ಲಿ ಎರಡನೇ ಹೆಡ್ಡಿಂಗ್ ಇದು ಯಾವುದು ಅಂದ್ರೆ ಎಲೆಕ್ಟ್ರಿಸಿಟಿ ಅಂತೇಳಿ ಅವರೊಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಅದನ್ನು ನಾವು ಕವರ್ ಮಾಡ್ತಾ ಹೋಗೋಣ. ಇದನ್ನ ನಾನು ಈಗ 6th ಮತ್ತು 7th ಸ್ಟ್ಯಾಂಡರ್ಡ್ NCERT ಬುಕ್ ಅಥವಾ ಕರ್ನಾಟಕ ಬುಕ್ ಇಂದ ಕಲೆಕ್ಟ್ ಮಾಡಿದ್ದು. 3rd ಚಾಪ್ಟರ್ ಅಲ್ಲಿ ನಿಮಗೆ ಕೆಲವು ಇನ್ಫಾರ್ಮೇಶನ್ ಸಿಗ್ತದೆ. ಈಗ ನಾವು ಎಲೆಕ್ಟ್ರಿಸಿಟಿ ಅಂತ ಏನಿತ್ತಲ್ಲ, ಎಲೆಕ್ಟ್ರಿಸಿಟಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಜಸ್ಟ್ ಒಂದು ಗ್ಲಾನ್ಸ್. ಕುಕಿಂಗ್ ಒಳಗೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಕೆಟಲ್ ಇರ್ಬೋದು, ಮಿಕ್ಸರ್, ಗ್ರೈಂಡರ್, ಟೋಸ್ಟರ್, ಓವನ್, ಮೈಕ್ರೋವೇವ್, ಇವೆಲ್ಲ ಕುಕಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅಲ್ಲಿ ಒಂದು ಏನೋ ಒಂದು ಕಾಯಿಲ್ ಇರ್ತದೆ, ಆ ಕಾಯಿಲ್ನ ಹೀಟ್ ಮಾಡ್ತೀವಿ, ಅದರಿಂದ ಹೀಟ್ ಜನರೇಟ್ ಆಗ್ತದೆ. ಆ ಹೀಟ್ಲಿಂದ ನಾವು ಇಷ್ಟೆಲ್ಲ ಅಪ್ಲಯನ್ಸಸ್ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಲೈಟಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಹೋಮ್ಸ್ ಅಲ್ಲಿ, ಆಫೀಸ್ ಅಲ್ಲಿ, ಸ್ಟ್ರೀಟ್ಸ್ ಅಲ್ಲಿ, ಮಾರ್ಕೆಟ್ಸ್, ಫ್ಯಾಕ್ಟರೀಸ್ ಅಲ್ಲಿ ಲೈಟಿಂಗ್ ಪರ್ಪಸ್ ನಾವು ಯೂಸ್ ಮಾಡ್ತೀವಿ. ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಪಾಸ್ ಮಾಡ್ತೀವಿ. ಒಂದೇನೋ ಒಂದು ಫಿಲಮೆಂಟ್ ಟೈಪ್ ಒಂದೇನೋ ಒಂದು ತಯಾರು ಮಾಡ್ಕೊಳ್ತೀವಿ, ಬಲ್ಬ್ ಅಂತೇಳಿ. ಅದ್ರ ಥ್ರೂ ಕರೆಂಟ್ ಪಾಸ್ ಆಯ್ತು ಅಂದ್ರೆ ಅಲ್ಲಿಂದ ಲೈಟ್ ಎಮಿಟ್ ಆಗ್ತದೆ. ಲೈಟ್ ಏನಾಗ್ತದೆ, ಎಮಿಟ್ ಆಗ್ತದೆ. ಆ ರೀತಿ ಎಮಿಟ್ ಆಯ್ತು ಅಂದ್ರೆ ಲೈಟಿಂಗ್ ಪರ್ಪಸಸ್ ಎಲ್ಲ ಆಗ್ತದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್, ಟ್ರೈನ್ಸ್, ಬಸ್, ಕಾರು, ಸ್ಕೂಟರು, ಲಿಫ್ಟ್, ಎಕ್ಸ್ಕಲೇಟರ್, ಇವೆಲ್ಲದ ಕಡೆಗೆ ನಾವು ಮತ್ತೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಮತ್ತೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ. ಪಾಸ್ ಆದ ತಕ್ಷಣ ಅಲ್ಲೊಂದು ವರ್ಕ್ ಡನ್ ಅಥವಾ ವರ್ಕ್ ಕ್ರಿಯೇಟ್ ಆಗ್ತದೆ. ಆ ವರ್ಕ್ ಕ್ರಿಯೇಟ್ ಆದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಎನರ್ಜಿಯಿಂದ ನಾವು ಟರ್ಬೈನ್ಸ್ ಅನ್ನ, ಮೋಟಾರ್ಸ್ ಅನ್ನ ರೊಟೇಟ್ ಮಾಡ್ತೀವಿ. ಆ ರೊಟೇಟ್ ಮಾಡೋದ್ರಿಂದ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗೂಡ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅದು ಬಸ್ಸಿಂದ ಇರ್ಬೋದು, ಟ್ರೈನು, ಕಾರು, ಸ್ಕೂಟರ್, ಲಿಫ್ಟ್, ಎಸ್ಕಲೇಟರ್, ಎದರಿಂದಾದ್ರೂ ಆಗಿರ್ಬೋದು. ಆ ಮೋಟರಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹೀಟಿಂಗ್ ಅಂಡ್ ಕೂಲಿಂಗ್ ಎಫೆಕ್ಟ್. ಈಗ ನೀವು ಎರಡು ಮಾಡ್ಕೋಬಹುದು. ಅಂದ್ರೆ ನೀವು ಕರೆಂಟನ್ನು ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದ್ರ ಮೂಲಕ, ಇನ್ಕ್ರೀಸ್ ಮಾಡೋದ್ರಿಂದ ಹೀಟು ಮತ್ತೆ ಡಿಕ್ರೀಸ್ ಮಾಡೋದ್ರಿಂದ ಕೂಲ್ ಅಥವಾ ಬೇರೆ ಬೇರೆ ಯಾವುದೊಂದು ಮೆಕ್ಯಾನಿಸಮ್ನಿಂದ ನಾವೇನು ಮಾಡ್ತೀವಿ ಅಂದ್ರೆ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಏರು ಅಥವಾ ವಾಟರ್ ಇದ್ರ ಜೊತೆಗೆ ನಾವು ರಿಯಾಕ್ಷನ್ಸ್ ಮಾಡಿಕೊಂಡು ಏನೇನೋ ಮಾಡಿ ಹೀಟಿಂಗ್ ಅಥವಾ ಕೂಲಿಂಗ್ ಎಫೆಕ್ಟ್ಸ್, ಫ್ಯಾನು, ರೂಮ್ ಹೀಟರು ಅಥವಾ ರೂಮ್ ಕೂಲರು, ಇಮರ್ಷನ್ ರಾಡ್ಸು, ಗೀಸರು, ರೆಫ್ರಿಜರೇಟರ್, ಏರ್ ಕಂಡೀಷನರ್ ಇವೆಲ್ಲವೂ ಕೂಡ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸು ಟೆಲಿವಿಷನ್ ಅದ ಮತ್ತು ರೇಡಿಯೋ ಅದ. ಈಗೀಗ ಮೊಬೈಲ್ಸ್ ಅವೆಲ್ಲ ಬಂದಿದೆ. ಕಮ್ಯುನಿಕೇಶನ್ಸ್ ಒಳಗಡೆ ಮೊಬೈಲು, ಇಂಟರ್ನೆಟ್ ಎಲ್ಲವಕ್ಕೂ ಏನು ಬೇಕಂದ್ರೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು, ರೈಟಾ. ಆ್ಯಂಡ್ ಅದರ್ಸ್ ಲೈಕ್ ವಾಟರ್ ಪಂಪು, ಕ್ರೇನು, ಕಂಪ್ಯೂಟರ್ಸು ಎಲ್ಲದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಬೇಕು, ರೈಟಾ. ಲ್ಯಾಂಡ್ ಸರ್ವೆಗೆ ಅದಕ್ಕೆ ಬೇಕು ಅಂತ ನನಗೆ ಐಡಿಯಾ ಇಲ್ಲ. ಬಿಕಾಸ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಲ್ಯಾಂಡ್ ಸರ್ವೆಯಲ್ಲಿ ನೀವು ಕಂಪ್ಯೂಟರ್ನ ಯೂಸ್ ಮಾಡ್ತೀರಿ. ಲ್ಯಾಂಡ್ ಸರ್ವೇಯಿಂಗ್ ಮಾಡಬೇಕಾದ್ರೆ GIS, GPS ಯೂಸ್ ಮಾಡ್ತೀರಿ. ಇಂಟರ್ನೆಟ್, ಮೊಬೈಲ್ ಫೋನ್ಸ್ನ ಯೂಸ್ ಮಾಡ್ತೀವಿ. ಟೆಲಿವಿಷನ್, ರೇಡಿಯೋನು ಕೂಡ ಯೂಸ್ ಮಾಡ್ತೀವಿ. ಇನ್ನೂ ಬೇರೆ ಬೇರೆ ಕಮ್ಯುನಿಕೇಶನ್ ಡಿವೈಸಸ್ ಯೂಸ್ ಮಾಡ್ತೀವಿ ನಾವು ಸರ್ವೆ ಮಾಡಬೇಕಾದ್ರೆ. ಮೇ ಬಿ ಬಿಕಾಸ್ ಆಫ್ ದಟ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಲ್ಯಾಂಡ್ ಸರ್ವೆ ಎಕ್ಸಾಮಿನೇಷನ್ ವಿ ಹ್ಯಾವ್ ಟು ಸ್ಟಡಿ, ರೈಟಾ. ಈಗ ಒಂದೊಂದೇ ಸ್ಮಾಲ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ಡೀಪ್ ಆಗಿ ಎಷ್ಟು ಡೀಪ್ ಹೋಗ್ಬೇಕು ಅಷ್ಟು ಡೀಪ್ ಮಾತ್ರ ಹೋಗೋಣ. ಅತ್ಯಂತ ಡೀಪ್ ಆಗಿ ಹೋಗಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಇವ್ರು ಆಲ್ರೆಡಿ ಹೇಳಿದಾರೆ 10th to 12th ಅಥವಾ PUC ಲೆವೆಲ್ 12th ಲೆವೆಲ್ಗೆ ನಮಗೆ ಸಿಲೆಬಸ್ ಅನ್ನ ಸ್ಟಡಿ ಮಾಡೋದು ಸ್ವಲ್ಪ ಎಂಟ್ರಿ ಡೀಪ್ ಆಗಿ ಹೋಗೋದು, ರೈಟಾ. ಎಲೆಕ್ಟ್ರಿಕ್ ಸೆಲ್ ಅಂತಂದ್ರೆ ಏನು ಸ್ವಲ್ಪ ನೋಡ್ಕೊಂಡು ಬಿಡೋಣ. ನೀವು ಆಲ್ರೆಡಿ ಇದನ್ನ ನೋಡಿರ್ತೀರಿ, ಇದನ್ನ ಅಥವಾ ಈ ಸೆಲ್ ಅನ್ನ ನೋಡಿರ್ತೀರಿ. ಇದಕ್ಕೆ ಎಲೆಕ್ಟ್ರಿಕ್ ಸೆಲ್ ಅಂತ ಕರೀತಾರೆ. ಸೆಲ್ ಅಂತಂದ್ರೆ ಅದರೊಳಗಡೆ ಕೋಶ ಅಂತ ಹೇಳ್ಬೋದು. ಕೋಶ ಅಂತಂದ್ರೆ ಇದ್ರೊಳಗಡೆ ಒಂದು ಸ್ವಲ್ಪ ಏನೋ ಕೆಮಿಕಲ್ಸ್ಗಳನ್ನ ಹಾಕಿರ್ತಾರೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ಈ ವಿಡಿಯೋದಲ್ಲಿ ಇಷ್ಟು ನೆನಪಿಟ್ಕೊಡ್ರಿ. ಒಂದು ಸೆಲ್ ಅಂತ ಇರ್ತದೆ. ಅದಕ್ಕೆ ಪಾಸಿಟಿವ್ ಮಾರ್ಕ್ ಮತ್ತು ನೆಗೆಟಿವ್ ಮಾರ್ಕ್ ಅಂತ ಮಾಡಿರ್ತಾರೆ. ಅದಕ್ಕೆ ಪಾಸಿಟಿವ್ ಟರ್ಮಿನಲ್ ಅಂತ ನೀವು ಹೇಳ್ಬೋದು, ಮತ್ತೆ ನೆಗೆಟಿವ್ ಟರ್ಮಿನಲ್ ಅಂತ ನೀವು ಹೇಳ್ಬೋದು. ಇದ್ರೊಳಗಡೆ ಏನೋ ಒಂದು ಕೆಮಿಕಲ್ಸ್ ಇರ್ತದೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತದೆ. ಅದರಿಂದ ಕರೆಂಟ್ ಕರೆಂಟ್ ಇಲ್ಲಿಂದ ಶುರು ಆಗ್ತದೆ ಅಥವಾ ಈ ಕಡೆಯಿಂದ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ, ರೈಟ್. ಅದು ಮೂವ್ ಆಗಿ ಮತ್ತೆ ನೆಗೆಟಿವ್ ಚಾರ್ಜಿಗೆ ಬರ್ತದೆ. ಅದು ನಾವು ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಕ್ಕೆ ಏನಂತೀವಿ ಅಂದ್ರೆ ನಾವು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ, ರೈಟ್. ಆನ್ ಎಲೆಕ್ಟ್ರಿಕ್ ಸೆಲ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ ಫ್ರಮ್ ದ ಕೆಮಿಕಲ್ಸ್ ಸ್ಟೋರ್ಡ್ ಇನ್ ಇಟ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ವರ್ಡ್ ಬರ್ತದ ಕರೆಂಟ್ ಅಂತೇಳಿ. ಇದನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಕರೆಂಟ್ ಅಂತಂದ್ರೆ ಕರೆಂಟ್ ಅಂದ್ರೆ ಏನು ಅಂತಂದ್ರೆ ಮೂವ್ ಆಗ್ತದ, ಅದಕ್ಕೆ ಕರೆಂಟ್ ಅಂತೀವಿ ನಾವು. ಅದು ವಾಟರ್ ಕರೆಂಟ್ ಇರ್ಬೋದು. ವಾಟರ್ ಕರೆಂಟ್ ಅಂತಂದ್ರೆ ವಾಟರ್ ಕಂಟಿನ್ಯೂಸ್ಲಿ ಮೂವ್ ಆಗ್ತಿತ್ತು ಅಂದ್ರೆ ಅದು ವಾಟರ್ ಕರೆಂಟ್. ಅದು ಏರ್ ಕರೆಂಟ್ ಇರ್ಬೋದು. ಏರ್ ಕಂಟಿನ್ಯೂಸ್ಲಿ ಮೂವ್ ಆಗ್ತಿತ್ತು ಅಂದ್ರೆ ಅದು ಏರ್ ಕರೆಂಟ್ ಆಗಿದೆ. ಹಂಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಚಾರ್ಜ್ಗಳದ್ದು ಕರೆಂಟ್ ಇರ್ತದೆ. ಚಾರ್ಜಸ್ ಅಂದ್ರೆ ಏನು, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಇರ್ತದೆ. ಈ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ಗಳು ಏನಿದಾವಲ್ಲ ಅವು ಅಥವಾ ಪಾಸಿಟಿವ್ನೇ ಇರ್ಬೋದು, ನೆಗೆಟಿವ್ನೇ ಇರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಕಂಟಿನ್ಯೂಸ್ಲಿ ಮೂವ್ ಆಗ್ತಿರ್ತವೆ. ಆ ಮೂವ್ಮೆಂಟ್ಗೆ ಕರೆಂಟ್ ಅಂತ ಕರಿತೀವಿ. ಅದಕ್ಕೆ ನಾವು ಇದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತೀವಿ ಅಥವಾ ಈ ಪ್ರೊಸೆಸ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಈ ಎಲೆಕ್ಟ್ರಿಸಿಟಿನ, ಈ ಕರೆಂಟ್ ಅನ್ನು ಕಂಟಿನ್ಯೂಸ್ ಮೂವ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಕೋಶ ಬೇಕಾಗ್ತದೆ, ಸೆಲ್ ಅಂತವ. ಆನ್ ಎಲೆಕ್ಟ್ರಿಕ್ ಸೆಲ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ ಫ್ರಮ್ ದ ಕೆಮಿಕಲ್ ಸ್ಟೋರ್ಡ್ ಇನ್ ಇಟ್ ಅಂತ ಹೇಳ್ತಾರೆ, ರೈಟಾ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಒಂದು ಈ ಎಲೆಕ್ಟ್ರಿಕ್ ಸೆಲ್ ಇಂದ
ಏನಾಗ್ತದೆ ಅಂತಂದ್ರೆ ನೀವು ಈ ಬಲ್ಬನ್ನ ಉರಿಸ್ಬೋದು. ಈ ಬಲ್ಬ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಗ್ಲಾಸ್ ಬಲ್ಬ್, ಇದೊಂದು ಗ್ಲಾಸ್ ಬಲ್ಬ್ ಇರ್ತದೆ. ಇದಕ್ಕೆ ಫಿಲಮೆಂಟ್ ಅಂತ ಇರ್ತದೆ. ಹಿಂಗ ಒಂದು ರಾಡ್ ಇರ್ತದ, ಹಿಂಗ ಒಂದು ರಾಡ್ ಇರ್ತದ. ಈ ಎರಡು ಮಧ್ಯದಲ್ಲಿ ಒಂದು ಇನ್ನೂ ಒಂದು ತಂತಿ ಇರ್ತದ, ವೈರ್ ಇರ್ತದ. ಟಂಗ್ಸ್ಟನ್ ಅಂತ ನಾವು ಯೂಶುವಲಿ ಹೇಳ್ತಿರ್ತೀವಿ, ಅಥವಾ ಅದಕ್ಕೆ ಫಿಲಮೆಂಟ್ ಅಂತ ಹೇಳ್ಬೋದು. ನೀವು ಯಾವ್ದಾವ್ದಾರ ಟಂಗ್ಸ್ಟನ್ ಹಾಕ್ಬೋದು, ಬೇರೆ ಈಗ ಹೊಸ ಇನ್ವೆನ್ಷನ್ ಮಾಡ್ಕೊಂಡು ಬೇರೆನೂ ಕೂಡ ಹಾಕ್ಬೋದು. ಇದಕ್ಕೆ ಫಿಲಮೆಂಟ್ ಅಂತ ಕರೀತಾರೆ, ನೆನ್ಪಿಟ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟ್. ಇದು ಫಿಲಮೆಂಟ್, ಇದು ಒಳಗಡೆ ಒಂದು ಗ್ಯಾಸ್ ಇರ್ತದ, ನೋ ಪ್ರಾಬ್ಲಮ್. ಆ ಗ್ಯಾಸ್ ಒಳಗಡೆ ಫಿಲಮೆಂಟ್ ಉರಿತದ, ಆ ಗ್ಯಾಸ್ ಅದನ್ನು ಮತ್ತಷ್ಟು ಡುಪ್ಲಿಕೇಟ್ ಮಾಡ್ತದ, ಹಾಗಾಗಿ ನಿಮ್ಗೆ ಇದರಿಂದ ಲೈಟ್ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತದ. ಓಕೆ, ಇದು ಏನು ರಾಡ್ ಟೈಪ್ ಇರ್ತದೆ ಅಂತ ಹೇಳಿದ್ರೆ ಇದಕ್ಕೆ ನೀವು ಥಿಕ್ ವೈರ್ ಅಂತ ಹೇಳ್ಬೋದು. ಆ ಥಿಕ್ ವೈರ್ ಅನ್ಬೋದು ಅಥವಾ ಸ್ಮಾಲ್ ರಾಡ್ ಅಂತ ಹೇಳ್ಬೋದು. ರೈಟ್, ನೆಕ್ಸ್ಟ್ ಥಿಕ್ ವೈರ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಇನ್ಸುಲೇಟರ್ ಸಪೋರ್ಟ್ ಇರ್ತದ, ಇನ್ಸುಲೇಟರ್ ಇರ್ತದೆ ಇಲ್ಲೊಂದು. ಓಕೆ, ಇನ್ಸುಲೇಟರ್ ಯಾಕೆ ಇರ್ತದ ಅಂತೇಳಿ ನೀವು ಮುಂದೆ ಹೈಯರ್ ವಿಡಿಯೋಸಲ್ಲಿ ನಾನು ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಇದಿಷ್ಟು ಮೆಟಲ್ ಬಾಡಿ, ಇದೇನಿದು ಮೆಟಲ್ ಬಾಡಿ ಇರ್ತದ, ಅದರ್ ಟರ್ಮಿನಲ್. ನೆಕ್ಸ್ಟ್ ಇನ್ಸುಲೇಟರ್, ಇಲ್ಲೊಂದು ಇನ್ಸುಲೇಟರ್ ಹಾಕಿದನ. ಮೆಟಲ್ ಟಿಪ್ ಅದ, ಇಲ್ಲೊಂದು ಮೆಟಲ್ ಟಿಪ್ ಅದ. ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಈ ಸೆಲ್ ಒಳಗಂತಂದ್ರೆ, ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದ್ರೆ, ಇಲ್ಲಿಂದ ಒಂದು ವೈರ್ ಹೋಗ್ಯದ, ಪ್ಲಸ್ ಇಲ್ಲಿಂದ ಒಂದು ವೈರ್ ಹೋಗ್ಯದ. ಈ ಎರಡು ವೈರ್ ನಮಗೆ ಭಾಳ ಇಂಪಾರ್ಟೆಂಟ್. ಇವೆರಡು ಟಚ್ ಆಗಿರಂಗಿಲ್ಲ, ಟಚ್ ಆಗಿಕೊಡ್ಬಾರ್ದು. ರೈಟ್, ಈ ಕಡೆಯಿಂದ ಒಂದು ವೈರ್ ಹೋಗ್ಯದ, ಈ ಕಡೆಯಿಂದ ಒಂದು ವೈರ್ ಹೋಗ್ಯದ. ಇದ್ರದ್ದು ತುದಿ ಈ ಕಡೆಗೆ ಅದ, ಇದ್ರದ್ದು ತುದಿ ಈ ಕಡೆ, ಟಿಪ್ ಅಂತ ಹೇಳ್ತೀವಿ, ಅದು ಈ ಕಡೆಗೆ ಅದ. ಇವೆರಡು ಸೇರಿ ಹಿಂಗೆ ಹೋಗಿದ್ದೊಂದು, ಹಿಂಗೆ ಬಂದಿದ್ದೊಂದು, ಇವೆರಡು ಸೇರಿ ಒಂದು ರಾಡಿ ಕನೆಕ್ಟ್ ಆಗಿ ಅಲ್ಲಿಂದ ಮತ್ತೆ ಒಂದು ತಂತಿಗೆ ಕನೆಕ್ಟ್ ಆಗಿರ್ತದೆ. ಇದೇ ನಮ್ಮ ಮೆಕ್ಯಾನಿಸಮ್. ಇಷ್ಟ ಮೇನ್, ಇಲ್ಲಿ ಏನು ತೋರಿಸಿದನಿಲ್ಲ, ಈ ಡಯಾಗ್ರಾಮ್ ಭಾಳ ಇಂಪಾರ್ಟೆಂಟ್. ಅಂಡರ್ಸ್ಟುಡ್? ಈಗ ಇಲ್ಲಿ ಬಂದಿರತಕ್ಕಂಥ ತುದಿ ಮತ್ತು ಈ ಬಂದಿರತಕ್ಕಂಥ ತುದಿಯನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಈ ಸೆಲ್ಗೆ ಕನೆಕ್ಟ್ ಮಾಡ್ತೀವಿ. ಸೆಲ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಈಗ ಒಂದು ಸೆಲ್ ಇತ್ತು ಅಂತಂದ್ರೆ ಆ ಸೆಲ್ ಅಲ್ಲಿ ಪಾಸಿಟಿವ್ ಇರ್ತದೆ, ಇಲ್ಲಿ ನೆಗೆಟಿವ್ ಇರ್ತದೆ. ಇಲ್ಲಿ ಏನಾಗ್ತದ, ನೀವು ಒಂದು ವೈರ್ ಇಲ್ಲಿ ಕನೆಕ್ಟ್ ಮಾಡಿದ ಒಂದು ವೈರ್ ತೊಗೊಂಬರ್ತಿ, ಇಲ್ಲಿ ಕನೆಕ್ಟ್ ಮಾಡಿದ ಒಂದು ವೈರ್ ತೊಗೊಂಬರ್ತಿ. ಈ ಎರಡು ವೈರ್ ನಿಂಗೆ ಟಚ್ ಮಾಡಿದಿ ಅಂತಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ಇಲ್ಲಿಂದ ಕರೆಂಟ್, ಪಾಸಿಟಿವ್ ಇಂದ ಕರೆಂಟ್ ಫ್ಲೋ ಸ್ಟಾರ್ಟ್ ಆಗಿಬಿಡ್ತದೆ. ಏನಾಗ್ತಾ, ಫ್ಲೋ ಸ್ಟಾರ್ಟ್ ಆಗುತ್ತೆ. ಚಾರ್ಜಸ್, ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಏನದವಲ್ಲ, ಚಾರ್ಜ್ಡ್ ಪಾರ್ಟಿಕಲ್ಸ್ ಏನದವಲ್ಲ, ಚಾರ್ಜಸ್ ಮೂವ್ ಆಗಕ್ಕೆ ಶುರು ಮಾಡ್ತಾವೆ, ಬೌ ಅಂತ ಮೂವ್ ಆಗ್ತಾವೆ ಇನ್ ದ ಸ್ಪೀಡ್ ಆಫ್ ಲೈಟ್. ಏನು, ಲೈಟಿನ ಸ್ಪೀಡ್ ಒಳಗಡೆ ಅವು ಮೂವ್ ಆಗ್ತಾ 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 ಹೋಗಿ ಮತ್ತೆ ಸೇರ್ಕೊಂತಾವ, ಮನೆಗೆ ಸೇರ್ಕೊಂತಾವ. ಯಾಕೆ ಮೂವ್ ಆಗ್ತಾವ್ರಿ ಇವು ಚಾರ್ಜ್? ಯಾಕೆ ಸುಮ್ಮನೆ ಒಂದ ಕಡೆ ಕುಂದ್ರಬೇಕಿತ್ತಲ್ಲ, ಯಾಕೆ ಅವು ಹಿಂಗೆ ಕನೆಕ್ಟ್ ಮಾಡಿದ ತಕ್ಷಣ ಯಾಕೆ ಮೂವ್ ಆಗ್ತಾವ? ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆದಿದ್ದಾವೆಲ್ಲ ಆಮೇಲೆ ಹೇಳ್ತೀನಿ. ಜಸ್ಟ್ ಈಗ ನೆನ್ಪಿಟ್ಕೊಡ್ರಿ, ಈಗ ಒಂದು ಸೆಲ್ ಅಂತ ಇರ್ತದ, ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಇರ್ತದ. ಪ್ಲಸ್ ಪಾಸಿಟಿವ್ ಮತ್ತು ನೆಗೆಟಿವ್ಗೆ ಒಂದು ಕಂಡಕ್ಟರ್ ಅಂತ ಇದಕ್ಕೆ, ಇದಕ್ಕೇನಂತಾರ ಕಂಡಕ್ಟರ್. ಒಂದು ಕಂಡಕ್ಟರ್ ಅಂದ್ರೆ ಅದು ಕಂಡಕ್ಟ್ ಮಾಡ್ತೈತೆ. ಅದು ಯಾರನ್ನ ಕಂಡಕ್ಟ್ ಮಾಡ್ತದ? ಈ ಚಾರ್ಜಸ್ಗಳನ್ನು ಕಂಡಕ್ಟ್ ಮಾಡುವ ಒಂದು ಕಂಡಕ್ಟರ್ನ ಹಾಕಿಬಿಟ್ರೆ ಇಲ್ಲಿಂದ ಇಲ್ಲಿ ಬೌ ಅಂತೇಳಿ ಅವು ಚಾರ್ಜಸ್ಗಳು ಹೋಗ್ತಿರ್ತಾವೆ. ಈ ಚಾರ್ಜಸ್ ಹೋಗ್ತಿರ್ಬೇಕಾದ್ರೆ ನೀನು ಇಲ್ಲಿ ಅಡ್ವಾಂಟೇಜ್ ತೊಗೊಂತಿ. ಏನಂತ ಆ ಅಡ್ವಾಂಟೇಜ್ ಏನು ತೊಗೊಂತಿ ಅಂದ್ರೆ ಆ ಚಾರ್ಜ್ ಹೋಗೋದನ್ನ, ಏನದು ಇನ್ನೊಮ್ಮೆ ತೋರಿಸ್ತೀನಿ ನೋಡು. ಇದು ಪಾಸಿಟಿವ್, ಇದು ನೆಗೆಟಿವ್. ಇಲ್ಲಿಂದ ಒಂದು ಕಂಡಕ್ಟರ್ ಕನೆಕ್ಟ್ ಮಾಡಿದಿ, ಇಲ್ಲಿಂದ ಒಂದು ಕಂಡಕ್ಟರ್ ಕನೆಕ್ಟ್ ಮಾಡಿದಿ. ಕಂಡಕ್ಟರ್ ಎರಡು ಜಾಯಿನ್ ಮಾಡಿಬಿಟ್ರೆ ಚಾರ್ಜಸ್ ಹೋಗಕ್ಕೆ ಶುರು ಮಾಡ್ತಾವೆ. ಬಟ್ ಮಿಡಲ್ ಅಲ್ಲಿ ನೀ ಏನು ಮಾಡ್ತೀವಿ ಅಂತಂದ್ರೆ ಹಿಂಗೊಂದು ರಾಡ್ ಹಾಕಿ, ನೆಕ್ಸ್ಟ್ ಇಲ್ಲೊಂದು ಟಂಗ್ಸ್ಟನ್ ಅಂತಂದ್ರೆ ತಿಕ್ ಒಂದು ಫಿಲಮೆಂಟ್ ಹಾಕಿಬಿಡ್ತೀವಿ. ಹಾಕಿದ ತಕ್ಷಣ ಇದು ಕ್ಲೋಸ್ ಆಯ್ತು ನೋಡಿ. ಇದನ್ನು ಕಂಡಕ್ಟರೇ, ಇದನ್ನು ಗುಡ್ ಕಂಡಕ್ಟರೇ, ಎರಡು ಕಂಡಕ್ಟೇ ಮಾಡವೇ ಇರೋದ್ರಿಂದ ನಿಮ್ಮ ಎಲೆಕ್ಟ್ರಿಕ್ ಚಾರ್ಜಸ್ ಏನಾಯ್ತಾವ ಪ್ಲಸ್ ಮೂವ್ ಆಗಕ್ಕೆ ಶುರು ಮಾಡ್ತಾವೆ ಅಂತೇಳಿ. ಹೋಗ್ತಿರ್ಬೇಕಾದ್ರೆ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇದು ಸ್ವಲ್ಪ ಹೀಟ್ ಆಗಿಬಿಡ್ತದೆ. ಹೀಟ್ ಆಗಿದ್ದು ಕೆಂಪಾಗ್ತದೆ. ಕೆಂಪಾದ ಇದು ಲೈಟನ್ನು ಎಮಿಟ್ ಮಾಡೋಕ್ಕೆ ಶುರು ಮಾಡ್ತದೆ. ಲೈಟ್ನ ಎಮಿಟ್ ಮಾಡೋದನ್ನ ಒಂದು ಸ್ವಲ್ಪ ಅಡ್ವಾಂಟೇಜ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಗ್ಲಾಸ್ ಗೀಸ್ ಹಾಕಿ ಒಳಗೊಂದಿಷ್ಟು ಗ್ಯಾಸ್ ಅಂತದೊಂದು ಚಲೋ ಗ್ಯಾಸ್ ಹಾಕಿ ಏನೋ ಮಾಡಿ ಇದನ್ನ ಆ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಿದ್ದೀನಿ. ಏನು ಮಾಡ್ತಿದ್ದಿ, ಆ ಕರೆಂಟ್ ಹೋಗ್ತಾ ಇತ್ತು, ಆ ಕರೆಂಟ್ ಹೋಗ್ತಿದ್ರೆ ಹೀಟ್ ಪ್ರೊಡ್ಯೂಸ್ ಆಗಿ ಕೆಂಪಾಯಿತು. ಕೆಂಪಾಗಿದ್ದ ರೇಡಿಯೇಷನ್ ಬಂದು ಅದರಿಂದ ಅಡ್ವಾಂಟೇಜ್ ತೊಗೊಂಡು ಲೈಟ್ ಪ್ರೊಡ್ಯೂಸ್ ಆಯಿತು. ಮುಗಿತಾ? ಇದು ಕಂಟಿನ್ಯೂಸ್ ಐತೆ ಹೋಗುತ್ತೆ ಕಂಟಿನ್ಯೂಸ್ ಹೋಗ್ತದೆ. ರೈಟಾ? ಓಕೆ, ಇದನ್ನೇ ಅವರು ಎಕ್ಸ್ಪ್ಲೇನ್ ಮಾಡಿ. ಇದನ್ನ ನಾವು ಅಡ್ವಾಂಟೇಜ್ ಆಗಿ ಮಾಡಿಕೊಂಡು ಒಂದು ಬ್ಯಾಟ್ರಿ ಅಂತೇಳಿ ಕಲ್ತಿರ್ತೀವಲ್ಲ, ನಾವು ಬ್ಯಾಟ್ರಿ ಅಂತ ಹೇಳ್ತೀವಿ. ನಾವು ಟಾರ್ಚ್, ಯೂಶುವಲಿ ಬ್ಯಾಟ್ರಿ ಅಂದ್ರೆ ಇದಕ್ಕೆ ಬ್ಯಾಟ್ರಿ ಅಂತಾರೆ, ಇದಕ್ಕೆ ಬ್ಯಾಟ್ರಿ ಅಂದ್ಬಿಡ್ತೀವಿ. ಓಕೆ, ಇದು ಟಾರ್ಚ್ ಅಂತಾರೆ. ಟಾರ್ಚ್ ಹೆಂಗೆ ಮಾಡೋದು ನೋಡಿ ಸ್ವಲ್ಪ. ಇಲ್ಲಿ ಒಂದು ಬೇರೆ ಇಂಕಿಗೆ ತೋರಿಸ್ತೀನಿ. ಓಕೆ, ನೋಡು, ಇಲ್ಲಿ ಒಂದು ಸೆಲ್ ಅದ, ಎಲೆಕ್ಟ್ರಿಕ್ ಸೆಲ್ ಅದ. ಇಲ್ಲಿ ಒಂದು ಅದಕ್ಕೆ ಪಾಸಿಟಿವ್ ಅಂತ ಬರ್ದಾನ, ಇದೊಂದು ಪಾಸಿಟಿವ್ ಅಂತ ಬರ್ದಾನ. ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಂತೇಳಿ ಎರಡು ಸೆಲ್, ಇದು ಒಂದನೇ ಸೆಲ್ಲು, ಇದು ಒಂದನೇ ಸೆಲ್, ಇದು ಎರಡನೇ ಸೆಲ್, ಎರಡು ಸೆಲ್ ಕನೆಕ್ಟ್ ಮಾಡಿಕೊಂಡು ಇಲ್ಲಿಂದ ಒಂದು ವೈರ್ ತೊಗೊಂಡು ಬರ್ತೀನಿ. ಸೊ ಸ್ಪ್ರಿಂಗ್ ಟೈಪ್ ಮಾಡಿಕೊಂಡು ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ಕೊಂಡು ಇದನ್ನು ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಮುಂದೆ ಬರ್ತೀನಿ. ರೈಟಾ? ಓಕೆ, ಇಲ್ಲಿ ಫಿಲಮೆಂಟಿಗೂ ಕೂಡ ನಾ ಹೇಳ್ದಂಗೆ ಒಂದು ವೈರ್ ಇಲ್ಲಿ ಕನೆಕ್ಟ್ ಆಗ್ತದೆ, ಇನ್ನೊಂದು ವೈರ್ ಇಲ್ಲಿ ಕನೆಕ್ಟ್ ಆಗ್ತದೆ. ಆ ರೀತಿ ಅರೇಂಜ್ಮೆಂಟ್ ಮಾಡಿಕೊಂಡು ಇದು ಸ್ವಿಚ್ ಮಾಡಿಕೊಂಡು ಇದು ಆನ್ ಆಫ್. ಆನ್ ಅಂದ್ರೆ ಏನು, ಹಿಂಗಿರ್ತದೆ ಇದು. ಓಕೆ, ಸರ್ಕ್ಯೂಟ್ ಆನ್ ಅಂತಂದ್ರೆ ಹಿಂಗೊಂದು ಏನೋ ಒಂದು ದಬ್ಬಿ ಬಿಟ್ರೆ ಇದು ಬಂದಿದ್ದು ಟಚ್ ಆಗ್ತದೆ. ಟಚ್ ಆಯಿತು ಅಂದ್ರೆ ಕರೆಂಟ್ ಪಾಸ್ ಆಗ್ತದೆ. ಟಚ್ ಆಗಲಿಲ್ಲ ಅಂದ್ರೆ ಕರೆಂಟ್ ಪಾಸ್ ಆಗಂಗಿಲ್ಲ. ಆಯ್ತಾ? ಇಷ್ಟೇ. ನೀವು ಕರೆಂಟ್ ಅಂದ್ರೆ ಒಂದು ಎಲೆಕ್ಟ್ರಿಸಿಟಿ ಕರೆಂಟ್ ಅಂದ್ರೆ ಒಂದು ನೀರು ಅಂತೇಳಿ ಇಮ್ಯಾಜಿನ್ ಮಾಡ್ಕೊಡ್ರಿ. ಕರೆಂಟ್ ಅಂದ್ರೆ ನೀರು. ಅದು ನಿಂಗೆ ಒಂದು ಪೈಪ್ ಹಿಂಗೆ ಕನೆಕ್ಷನ್ ಮತ್ತು ಕನೆಕ್ಷನ್ ಇಟ್ಟಿಲ್ಲ ನೀರು ಹೋಗಂಗಿಲ್ಲ. ಬಟ್ ಕನೆಕ್ಷನ್ ಮಾಡಿದ ತಕ್ಷಣ ನೀರು ಹೋಗ್ತಾವೆ ಅಷ್ಟೇ. ನೀರಿಗೂ ಈ ಎಲೆಕ್ಟ್ರಿಕ್ ಕರೆಂಟು ಏನು ಡಿಫ್ರೆನ್ಸ್ ಅಂದ್ರೆ, ಈಗ ಒಂದು ಪೈಪ್ ಇತ್ತಪ್ಪ, ಈ ಪೈಪ್ ಇನ್ನೊಂದು ಪೈಪ್ ಎರಡು ಪೈಪ್ ಇದ್ವು ಅಂದ್ರೆ ನೀರು ಏನು ಮಾಡ್ತದ, ಹಿಂಗೆ ಎರಡನ್ನೂ ಬಿಟ್ಟಿದ್ದು ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಅಂದ್ರೆ ನೀರು ಹಿಂಗೆ ಹೊರಗೆ ಬಂದ್ಬಿಡ್ತದೆ. ಓಕೆ, ಬೀಳ್ತದೆ ಇಲ್ಲಿ. ಬಟ್ ಇವ್ರದ್ದು ಕರೆಂಟ್ ಒಳಗಡೆ ಏನಾಗ್ತದೆ, ನಿಂತು ಬಿಡ್ತಾವೆ, ಅಲ್ಲಿ ಹೋಗಂಗಿಲ್ಲ ಅವು. ಓಕೆ,
ಒಂದಿಷ್ಟು ಅದ್ರದ್ದು ಅಡ್ವಾಂಟೇಜ್ ಆಫ್ ಟೆಸ್ಲಾ ಗಿಸ್ಲಾ ಮುಂದೆ ಓದಿದ್ರೆ ನಿಮ್ಗೆ ಭಾಳ ಖುಷಿ ಆಗ್ತದೆ. ಓಕೆ ರೈಟ್. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಮತ್ತು ಸಿಂಬಲ್ಸ್ಗಳನ್ನು ನೋಡೋಣ. ಇದು ಭಾಳ ಇಂಪಾರ್ಟೆಂಟ್, ನೀವು 4 ಆಪ್ಷನ್ಸ್ ಆಗಿ ಕೇಳ್ಬೋದು. ಎಲೆಕ್ಟ್ರಿಕ್ ಸೆಲ್ಗೆ ನಾವೇನು ಮಾಡ್ತೀವಿ, ಈ ಸಿಂಬಲ್ ಅನ್ನು ಕೊಡ್ತೀವಿ. ಇಲ್ಲಿಂದ ಕರೆಂಟ್ ಸ್ಟಾರ್ಟ್ ಆಯಿತು, ನೀ 2 ಸೆಲ್ ಕನೆಕ್ಟ್ ಮಾಡಿದ್ದೆ ಅಂದ್ರೆ ಈ ರೀತಿ ಕೊಡಬೇಕು. ಒಂದು ಸಣ್ಣದು ಒಂದು ದೊಡ್ಡದು ಮಾಡಿ ಒಂದು ಸರ್ಕ್ಯೂಟ್ ಕೊಟ್ಟರೆ ಇದಕ್ಕೆ ಬ್ಯಾಟ್ರಿ ಎಲೆಕ್ಟ್ರಿಕ್ ಸೆಲ್ ಅಂತ ಕರೀತಾರೆ. ಇದರಲ್ಲಿ ಸಣ್ಣದನ್ನ ನೆಗೆಟಿವ್ ಅಂತ ಕರಿಬೇಕು, ದೊಡ್ಡದನ್ನ ಪಾಸಿಟಿವ್ ಅಂತ ಕರಿಬೇಕು. ಇವೆರಡು ಭಾಳ ಇಂಪಾರ್ಟೆಂಟ್. ರೈಟಾ? ಇಲ್ಲಿಂದ ಕರೆಂಟ್ ಈಗ ಹೋಗಕ್ಕೆ ಶುರು ಆಯಿತು. ನೆಕ್ಸ್ಟ್ ಈ ರೀತಿ 2 ಏನಾರ ಇದ್ವು, ನೀ 2 ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೆ ಅಂದ್ರೆ ಒಂದು ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಒಂದು ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಒಂದು 3 ಬ್ಯಾಟ್ರಿ ಕನೆಕ್ಟ್ ಮಾಡಿ ನೋಡಿ. ಮತ್ತೆ ಈ ಕಡೆ ಪಾಸಿಟಿವ್ ಇರಬೇಕು, ಸಾರಿ ಇದು ನೆಗೆಟಿವ್, ಸಣ್ಣದು ದೊಡ್ಡದು ಪಾಸಿಟಿವ್. ಅರ್ಥ? ಬಲ್ಬ್ನ ಯಾವಾಗಲೂ ನಾವೇನು ಮಾಡ್ತೀವಿ ಅಂದ್ರೆ ಈ ರೀತಿ ಸಿಂಬಲ್ಸ್ ಒಳಗಡೆ ತೋರಿಸ್ತೀವಿ. ನೆಕ್ಸ್ಟ್ ಲೈಟ್ ಎಮಿಟಿಂಗ್ ಡಯೋಡ್ ಮತ್ತೆ LED ಅಂತ ಹೇಳ್ತೀವಲ್ಲ, LED ಬಂದಾಗ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. LED ಹೆಂಗಿರ್ತದ ಅಂತಂದ್ರೆ ಹಿಂಗೊಂದು ಬಲ್ಬ್ ಇರ್ತದ, ಅದಕ್ಕೊಂದು ಉದ್ದಂದು ಇರ್ತದ, ಒಂದು ಸಣ್ಣದೊಂದು ಇರ್ತದ, ನೆನ್ಪಿಟ್ಕೊಳ್ರಿ. ಓಕೆ, ಯಾವಾಗಲೂ ಒಂದು ಉದ್ದ ಇರ್ತದ, ಒಂದು ಸಣ್ಣ ಇರ್ತದ. ಉದ್ದಂದು ಪಾಸಿಟಿವ್ ಅಂತಾರೆ, ಸಣ್ಣದು ನೆಗೆಟಿವ್ ಅಂತಾರೆ. ಬಟ್ ಅದೇ ನಿಮ್ಗೆ ಬಲ್ಬಲ್ಲಿ ಅವರು ಪಾಸಿಟಿವ್ ನೆಗೆಟಿವ್ ಹೇಳಿದ್ದಿಲ್ಲ ನೋಡ್ರಿ. ಇದನ್ನ ಹೇಳಿದ್ವಲ್ಲ, ಇದಕ್ಕೇನು ಹೇಳಿದ್ರೆ ಇದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದ್ರೆ ಇಲ್ಲ, ಹಂಗೇನಿಲ್ಲ. ಹಿಂಗ ನೀನು ಇದನ್ನು ಪಾಸಿಟಿವ್ ಅನ್ಬೋದು, ಇದನ್ನು ನೆಗೆಟಿವ್ ಅನ್ಬೋದು. ಬಲ್ಬಲ್ಲಿ ಎರಡೂ ಕಡೆ ನಡೀತದ. ರೈಟಾ? ಅಂದ್ರೆ ಈ ವೈರ್ನ ನೀನು ಇಲ್ಲಿ ಕನೆಕ್ಟ್ ಮಾಡು, ಈ ವೈರ್ನ ಇಲ್ಲಿ ಕನೆಕ್ಟ್ ಮಾಡಿದ್ರು ನಿಂದು ಉರಿತದ, ಬಲ್ಬ್ ಉರಿತದ, ಹತ್ತುತ್ತ. ಬಟ್ LED ಒಳಗೆ ಹಂಗಾಗಂಗಿಲ್ಲ. ಅದು LED ಒಳಗಡೆ ಹಂಗಾಗಂಗಿಲ್ಲ, ನೆನ್ಪಿಟ್ಕೊಡ್ರಿ. LED ಒಳಗಡೆ ಇದ್ರದ್ದು ಸಿಂಬಲ್ ಹೆಂಗೆ ತೋರಿಸ್ಬೇಕಂದ್ರೆ ಹಿಂಗೆ ತೋರಿಸ್ತಾರೆ. ಇದ್ರೊಳಗಡೆ ಇದು ಪ್ಲಸ್, ಇದೇನಿದು ಪ್ಲಸ್, ಇದು ಮೈನಸ್. ಅದಾಯ್ತಾ? ಇದು ಮೈನಸ್. ಬಟ್ ಇದು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಪ್ಲಸ್ಗೆ ಕನೆಕ್ಟ್ ಆಗ್ಬೇಕು, ಮೈನಸ್ಗೆ ಕನೆಕ್ಟ್ ಆಗ್ಬೇಕು. ಅಂದ್ರೆ ಮಾತ್ರ ನಿಮ್ಗೆ LED ಉರಿತದ, ಅದರ್ವೈಸ್ ನಿಮ್ಗೆ LED ಉರಿಯಂಗಿಲ್ಲ. ಇದು ನೆನ್ಪಿಟ್ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಮಾಡ್ತಾರೆ. ನಿಮ್ಗೆ 2 ಎಕ್ಸಾಂಪಲ್ ತೋರಿಸ್ತೀನಿ ಆಮೇಲೆ. ರೈಟಾ? ನೆಕ್ಸ್ಟ್ ಇದೇನು ಅಂತಂದ್ರೆ ಇದು ಸ್ವಿಚ್. ಇದು ಆನ್ ಆಗಿತ್ತು ಅಂದ್ರೆ ಕನೆಕ್ಟ್ ಆಗಿರ್ತದೆ, ಆಫ್ ಆಗಿತ್ತು ಅಂದ್ರೆ ಈ ರೀತಿ ತೋರಿಸ್ತಾರೆ. ವೈರ್ಗಂತೂ ಒಂದು ಸಿಂಗಲ್ ಲೈನ್ ಹಾಕಿ ತೋರಿಸ್ತಾರೆ. ಇವೆಲ್ಲ ಸೇರಿಸಿ ನಾವು ಯೂಶುವಲಿ ಸರ್ಕ್ಯೂಟ್ ಅನ್ನ ಬರಿತೀವಿ. ಆಯ್ತಾ? ಇವೇನಿವು LEDಗಳು. ಓಕೆ ರೈಟ್. ನೆಕ್ಸ್ಟ್ ಈಗ ಒಂದು ಸರ್ಕ್ಯೂಟ್ ತೋರಿಸ್ತೀನಿ ನೋಡ್ರಿ. ಏನದ ದ ಸರ್ಕ್ಯೂಟ್ ಡಯಾಗ್ರಾಮ್ ವೆನ್ ಇನ್ಕ್ಯಾಂಡೆಸೆಂಟ್ ಅಂತಾರೆ. ಇನ್ಕ್ಯಾಂಡೆಸೆಂಟ್ ಅಂದ್ರೆ ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಎರಡು ಒಂದೇ. ಇಲ್ಲಿ ನೋಡಿ, ಇದು ನೆಗೆಟಿವ್, ಇದು ಪಾಸಿಟಿವ್. ಈಗ ಇದು ಓಪನ್ ಅದ, ರೈಟಾ? ಇದು ನೀವು ಕ್ಲೋಸ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಉರಿಲಿಕ್ಕೆ ಶುರು ಮಾಡ್ತದ. ಬಟ್ LED ಉರಿಬೇಕಾದ್ರೆ ನೆನ್ಪಿಟ್ಕೊಡ್ರಿ, ಇದು ಮೈನಸ್ ಇರಬೇಕು, ಇದು ಮೈನಸ್ ಇರಬೇಕು, ಇದು ಮೈನಸ್ ಇರಬೇಕು. ಪ್ಲಸ್ ಈ ಕಡೆ ಪ್ಲಸ್ ಇತ್ತು ಅಂದ್ರೆ ಈ ಕಡೆ ಪ್ಲಸ್ ಇರಬೇಕು, ಅಂದ್ರೆ ಮಾತ್ರ ಇದು ಉರಿತದ. ಅಂಡರ್ಸ್ಟುಡ್? ಇವೆರಡನ್ನು ನೆನ್ಪಿಟ್ಕೊಡ್ರಿ. ಅದಕ್ಕೊಂದು ಎಕ್ಸಾಂಪಲ್ ಇದಲ್ಲ. In the figure, the filament one of the lamp is broken. Which will the other glow? Justify your answer. Very important question ಅವ್ರು ಕೇಳೋದು. ಏನಂತ, ಇದು ಎರಡು ಅದಾವಲ್ಲ ಬಲ್ಬ್, ಇದ್ರೊಳಗಡೆ ಇದು ವರ್ಕಿಂಗ್ ಇಲ್ಲ, ಇದು ನಾಟ್ ವರ್ಕಿಂಗ್. ಯಾಕಂದ್ರೆ ನಿಮ್ದು ತಂತಿ ಹರಿದೈತ್ರಿ ಅಂತಾರಲ್ಲ, ಈ ಫಿಲಮೆಂಟ್ ಏನಾಗೈತಲ್ಲ, ಇದು ಈ ಫಿಲಮೆಂಟ್ ಕಟ್ ಆಗಿಬಿಟ್ಟದ. ಏನಾಗಿದೆ, ಇದು ಫಿಲಮೆಂಟು ಕಟ್ ಆಗಿಬಿಟ್ಟೈತಿ ಇಷ್ಟು. ಓಕೆ, ಅಂದ್ರೆ ಇದು ಕಟ್ ಆಯ್ತು. ಇದೇನಾಗೈತಿ, ಇದು ಕನೆಕ್ಟೆಡ್ ಐತಿ, ಫಿಲಮೆಂಟ್ ಕನೆಕ್ಟ್ ಐತಿ. ಹಾಗಾದ್ರೆ ಇವು ಲ್ಯಾಂಪ್ಗಳು ಉರಿತಾವನು ಅಂತ ಕೇಳಕತ್ತಾರ ಅವ್ರು. ನೋಡಿ, ಭಾಳ ಇಂಪಾರ್ಟೆಂಟ್. ಹಿಂಗಿತ್ತು ಅಂದ್ರೆ ಎರಡು ಉರಿಯಂಗಿಲ್ಲಪ್ಪ, ಯಾಕಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿಲ್ಲ. ಇಫ್ ದ ಫಿಲಮೆಂಟ್ ಆಫ್ ಒನ್ ಆಫ್ ದ ಲ್ಯಾಂಪ್ ಇಸ್ ಬ್ರೋಕನ್, ಇದ್ರದ್ದು ಬ್ರೋಕ್ ಆಗೈತಿ, ಇದ್ರದ್ದು ರೆಡಿ ಅದ. ವಿಲ್ ದ ಅದರ್ ಗ್ಲೋ? ಇದೇನಾರ ಉರಿತತನು ಉರಿಯಂಗಿಲ್ಲ. ಇದು ನೆನ್ಪಿಟ್ಕೊಡ್ರಿ. ಇದನ್ನ ಎಸ್ ಆರ್ ನೋ ಅಥವಾ ಯಾವ್ದಾರ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಹಾಕಿ ನಿಮ್ಗೆ ಕೇಳ್ಬೋದು. ಎರಡೂ ಫಿಲಮೆಂಟ್ಗಳು ವರ್ಕಿಂಗ್ ಇದ್ರೆ ಮಾತ್ರ ನಿಮ್ಮ ಬ್ಯಾಟ್ರಿ ವರ್ಕ್ ಆಗ್ತದ, ಅದರ್ವೈಸ್ ವರ್ಕ್ ಆಗಂಗಿಲ್ಲ. ನೆನ್ಪಿಟ್ಕೊಡ್ರಿ. ರೈಟಾ? ಓಕೆ, ಇಲ್ಲೊಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳಿದಾರೆ ನೋಡ್ರಿ. In a figure, in which case the lamp will not glow when the switch is closed. ಇದನ್ನ ಕ್ಲೋಸ್ ಮಾಡಿದಾಗ ಯಾವುದೋ ಒಂದು ಗ್ಲೋ ಆಗಂಗಿಲ್ಲ ಅಂತ, ಯಾವುದು ಅಂತ. ಓಕೆ, ಇದು ಯಾವುದು ಅಂದ್ರೆ ಬಲ್ಬ್. ಇದು ಪಾಸಿಟಿವ್ ನೆಗೆಟಿವ್ ಏನು ಸಂಬಂಧ ಸೂತ್ರ ಇರಂಗಿಲ್ಲ. ಈ ಕಡೆ ಪಾಸಿಟಿವ್ ಅದ, ಈ ಕಡೆ ನೆಗೆಟಿವ್ ಅದ, ಕರೆಂಟ್ ಆಯ್ತು, ಇದು ಉರಿತದ. ದೇರ್ಫೋರ್ A will glow. ದೆನ್ B ಒಳಗೆ ಬರೋಣ. B ಒಳಗೆ ಬಂದಾಗ ಏನಾಗ್ತದ, ಇದು ನೆಗೆಟಿವ್ ಅದ, ಈ ಸತಿ ಇದು ಪಾಸಿಟಿವ್ ಅದ. ಕರೆಕ್ಟ್ ಅಲ್ಲ? ಇದು ನೆಗೆಟಿವ್, ಇದು ಪಾಸಿಟಿವ್. ಉಲ್ಟಾ ಮಾಡೋಣ. ಈ ಬ್ಯಾಟ್ರಿ ಏನು ಮಾಡೋಣ, ಉಲ್ಟಾ ಹಚ್ಚಿದ್ರೆ ಇದು ಏನಾಗ್ತದ, ಗ್ಲೋ ಆಗ್ತದ. ಓಕೆ, ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಏನಾಗ್ತಂದ್ರೆ ಇದು ಪಾಸಿಟಿವ್ ಅದ, ಬಿಕಾಸ್ ದೊಡ್ಡ ಲೈನ್ ಅದ, ಇದು ನೆಗೆಟಿವ್ ಅದ. ಬಟ್ ಇಲ್ಲಿ ಇದು ನೆಗೆಟಿವ್ ಅದ, ಇದು ಪಾಸಿಟಿವ್ ಅದ. ದೇರ್ಫೋರ್ ಇದು ನೆಗೆಟಿವ್ಗೆ ಪಾಸಿಟಿವ್ ಕನೆಕ್ಟ್ ಆಗ್ಯದಲ್ಲ, ಹಾಗಾದ್ರೆ LED ಇದು ಗ್ಲೋ ಆಗಂಗಿಲ್ಲ. ದಿಸ್ ವಿಲ್ ನಾಟ್ ಗ್ಲೋ, ದಿಸ್ ವಿಲ್ ಗ್ಲೋ, ಬಿಕಾಸ್ ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ಪಾಸಿಟಿವ್, ಇಟ್ ವಿಲ್ ಗ್ಲೋ. ನೋಡಿ, ಈ ರೀತಿ ಅವ್ರು 4 ಆಪ್ಷನ್ಸ್ ಹಾಕಿ ನಿಮ್ಮ ಕ್ವಶನ್ ಕೇಳಿ. ವಿಚ್ ಲ್ಯಾಂಪ್ ವಿಲ್ ನಾಟ್ ಗ್ಲೋ ಅಂತ ಕೇಳಿರಲ್ಲ, ದೇರ್ಫೋರ್ C ವಿಲ್ ನಾಟ್ ಗ್ಲೋ. ಅರ್ಥಾಯ್ತಾ? ಈ ರೀತಿ ನಿಮ್ಗೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ಇಲ್ಲೊಂದು ಕ್ವಶನ್ ಕೇಳೋಣ, ಭಾಳ ಈಸಿ ಐತಿದು. ಇಫ್ S2 is on, S2 is in ಆನ್ ಪೊಸಿಷನ್, S1 is in ಆಫ್ ಪೊಸಿಷನ್. ಜಸ್ಟ್ ನೀವು ಓದ್ಕೊಳ್ರಿ. ಎರಡು ಕ್ಲೋಸ್ ಆದಾಗ ಮಾತ್ರ ಎರಡು ಬಲ್ಬ್ ಉರಿತಾವ ಅಷ್ಟೇ. ರೈಟಾ? ಒಂದ ಓಪನ್ ಇದ್ರು ಕೂಡ ಬಲ್ಬ್ ಉರಿಯಂಗಿಲ್ಲ. ಬಿಕಾಸ್ ನಮಗೆ ಅಪ್ಲಿಕೇಶನ್ ಬೇಕಿತ್ತು, ಎಲೆಕ್ಟ್ರಿಸಿಟಿಯಿಂದ ಅಪ್ಲಿಕೇಶನ್ ಬೇಕಿತ್ತಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ, ಯಾವುದೇ ಮುಖಾಂತರ ಆಗಲಿಲ್ಲ ಅಂದ್ರೂ ಕೂಡ ಅದು ನಮ್ಗೆ ಯೂಸ್ ಇಲ್ಲ. ರೈಟಾ? ರೈಟ್. ಇಲ್ಲೊಂದು ಕ್ವಶನ್ ಕೇಳಿದಾರೆ ನೋಡಿ, ಭಾಳ ಚೆನ್ನಾಗದ.
ಆ್ಯಂಡ್ LED ರಿಕ್ವೈರ್ಸ್ 2 cells in series to glow. ಇದೊಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ, ಯಾವಾಗಲೂ LED ಗ್ಲೋ ಮಾಡಬೇಕಿತ್ತಂದ್ರೆ 2 ಸೆಲ್ಸನ್ನು ಯೂಶುವಲಿ ಕವರ್ ಮಾಡ್ತಾರೆ. ತನ್ಯಾ ಮೇಡ್ ದ ಸರ್ಕ್ಯೂಟ್ ಆಕ್ಷನ್ ಇನ್ ದ ಫಿಗರ್. ತನ್ಯಾ ಅನ್ನೋ ಒಂದು ಹುಡುಗಿ ಈ ರೀತಿ ಮಾಡಿದಾಳ. ದೆನ್ ವೈಲ್ ದ ಲ್ಯಾಂಪ್ ಗ್ಲೋ ಇಫ್ ನಾಟ್ ಡ್ರಾ ದ ವೈರ್ ಫಾರ್ ಕರೆಕ್ಟ್ ಕನೆಕ್ಷನ್ಸ್ ಅಂತ ಹೇಳ್ಯಾರ. ಈಗ ಇದು ಗ್ಲೋ ಆಗುತ್ತಿಲ್ಲ, ಫಸ್ಟ್ ಚೆಕ್ ಮಾಡೋಣ. ತನ್ಯಾ ಏನು ಮಾಡ್ಯಾವ ಅಂತಂದ್ರೆ, ನೀನು ಫಸ್ಟ್ ಏನು ಮಾಡಿಬಿಡ್ತಿದ್ದಿ, ನೆಗೆಟಿವ್ ಇಂದ ನೆಗೆಟಿವ್ ಕನೆಕ್ಟ್ ಮಾಡ್ಕೊಂಡು ಕುಂತಿದ್ದಿ. ನೆಗೆಟಿವ್ ಇಂದ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ನಿನಗೆ ಕರೆಂಟ್ ಫ್ಲೋ ಆಗಂಗಿಲ್ಲ, ನೆಗೆಟಿವ್ ಇಂದ ನೆಗೆಟಿವ್ ಕರೆಂಟ್ ಫ್ಲೋ ಆಗಲ್ಲ. ಇಲ್ಲಿ ಏನು ಮಾಡಿದಾಳ ತನ್ಯಾ ಅಂದ್ರೆ, ಇದನ್ನ ಪಾಸಿಟಿವ್ ತೊಗೊಂಡೋಗಿ ಇಲ್ಲಿ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಅಂತ ಬರೆದ್ರೆ ಅದು ಪಾಸಿಟಿವ್. ಓಕೆ, ಈ ಹಳದಿ ವೈರ್ ಕರೆಕ್ಟ್ ಐತಿ ಹೌದಾ, ಬಟ್ ಈ ಹಸಿರು ವೈರ್ ಏನೈತಿಲ್ಲ ಇದು ಪಾಸಿಟಿವ್ ಇಲ್ಲಿ ಐತಿ, ಇದು ನೆಗೆಟಿವ್ ಇಲ್ಲಿ ಐತಿ, ಕನೆಕ್ಟ್ ಮಾಡಿಬಿಟ್ರೆ ತನ್ಯಾ ಅಂತಂದ್ರೆ ಹತ್ತಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗಿತ್ತು ಅಂದ್ರೆ ಹಿಂಗೆ ಮಾಡಬೇಕಾಗಿತ್ತು. ಫಸ್ಟ್ ನೀ ಏನು ಮಾಡ್ಬೇಕು, ಇದನ್ನ ಪಾಸಿಟಿವ್, ಇದು ಪಾಸಿಟಿವ್ನ ನೆಗೆಟಿವ್ ಕನೆಕ್ಟ್ ಮಾಡ್ಕೋ, ಮತ್ತು ಪಾಸಿಟಿವ್ನ ಪಾಸಿಟಿವ್ ಕನೆಕ್ಟ್ ಮಾಡ್ಕೋ, ರೈಟಾ. ನೆಕ್ಸ್ಟ್ ಈ ನೆಗೆಟಿವ್ನ ಸೀದಾ ತೊಗೊಂಡು ನೆಗೆಟಿವ್ ಕನೆಕ್ಟ್ ಮಾಡ್ಕೋ. ಅವಾಗ ಏನಾಯ್ತು ಅಂದ್ರೆ ಇದು ಬಲ್ಬ್ ಇನ್ ಇದೇನಿದು ಬ್ಯಾಟ್ರೀಸ್ ಸೆಲ್ಸ್ ಇನ್ ಸೀರೀಸ್ ಆಯ್ತದ. ಒಂದು ಸೆಲ್ ಹಿಂಗೆ, ಒಂದು ಸೆಲ್ ಹಿಂಗೆ, ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್. ಈ ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಮಾಡ್ಕೋ. ಈ ಪಾಸಿಟಿವ್ ತೊಗೊಂಡು ಪಾಸಿಟಿವ್ LED ಇವ, ನೆಗೆಟಿವ್ ತೊಗೊಂಡು ನೆಗೆಟಿವ್ LED ರಾಡ್ ಇವ, ದೆನ್ ಇಟ್ ವಿಲ್ ಗ್ಲೋ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ದಿಸ್ ಇಸ್ ದ ರಾಂಗ್, ಇಟ್ ವಿಲ್ ನಾಟ್ ಗ್ಲೋ. ಅರ್ಥಾಯ್ತಾ? ರೈಟ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ವಿಡಿಯೋದಲ್ಲಿ ನಾವು ಏನು ಕಲ್ತ್ವಿ ಅಂತಂದರೆ ನಿಮಗೆ ಜಸ್ಟ್ ಒಂದಿಷ್ಟು ಐಡಿಯಾ ಬಂತು. ಭಾಳ 6th ಸ್ಟ್ಯಾಂಡರ್ಡ್ ಅಲ್ಲ, 6th 7th ಸ್ಟ್ಯಾಂಡರ್ಡ್ ಹುಡುಗರಿಗೆ ಹೇಳಿದಂಗೆ ನಿಮ್ಗೆ ಹೇಳಿದೆ ಏನಂದ್ರೆ ಎಲೆಕ್ಟ್ರಿಸಿಟಿ ಎಲ್ಲೆಲ್ಲಿ ಯೂಸ್ ಆಗ್ತದೆ, ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಏನು, ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು, ಮತ್ತು ಫಿಲಮೆಂಟ್ ಅಂದ್ರೆ ಯಾವುದು ಅಂತ ನೋಡ್ಕೊಳ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬ್ಯಾಟ್ರಿ. ಇದನ್ನು ಜಸ್ಟ್ ಫಿಗರ್, ಇದೇನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನಿಲ್ಲ. ಇದನ್ನು ಸ್ವಲ್ಪ ಬಯಾಟ್ ಹಾಕೊಳ್ರಿ, ಇದ್ರ ಮೇಲೆ ಒಂದು ಸಣ್ಣ ನೋಟ್ಸ್ ಮಾಡ್ಕೊಂಡು LED ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ರಿ, ಪಾಸಿಟಿವ್ ನೆಗೆಟಿವ್ ಸರ್ಕ್ಯೂಟ್ ಹೆಂಗಿರ್ತದೆ ಅಂತೇಳಿ. ನೆಕ್ಸ್ಟ್ ಇದಾದಮೇಲೆ ಸರ್ಕ್ಯೂಟ್ಸ್ ಕ್ಲೋಸ್ ಅಂದ್ರೆ ಏನು, ಓಪನ್ ಅಂದ್ರೆ ಏನು, ಮತ್ತು ಈ ಬ್ಯಾಟ್ರಿಗಳು ಹೆಂಗೆ ಕನೆಕ್ಟ್ ಆಗ್ತಾವೆ ಪಾಸಿಟಿವ್ ನೆಗೆಟಿವ್ ಯೋಚನೆ ಮಾಡ್ಕೊಳ್ರಿ. ನೆಕ್ಸ್ಟ್ ಇದ್ರ ಮೇಲೆ ಸಾಧ್ಯವಾದಷ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ಫ್ರೈ ಮಾಡ್ಕೊಂಡು ಇಟ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದಿನ ಕ್ಲಾಸಿಗೆ ಹೋಗಿ ಮುಂದಿನ ಸ್ಟಡಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.